ಬೆಂಗಳೂರು ಈ ಹೆಸರಿನ ಹಿಂದೆ ಸಾವಿರ ವರ್ಷಗಳಿಗೂ ಹಳೆಯದಾದ ಒಂದು ರಹಸ್ಯ ಅಡಗಿದೆ ಎಂದರೆ ನಂಬುತ್ತೀರಾ? ನಾವು ಪ್ರತಿದಿನ ಬೆಂಗಳೂರು ಎಂದು ಹೇಳುತ್ತೇವೆ, ಆದರೆ ಈ ಹೆಸರು ಮೊದಲ ಬಾರಿಗೆ ಎಲ್ಲೆಲ್ಲಿ ಕಾಣಿಸಿಕೊಂಡಿತು ಗೊತ್ತಾ? ಯಾವುದೋ ರಾಜನ ಅರಮನೆಯಲ್ಲ, ಯಾವುದೋ ಪುಸ್ತಕದಲ್ಲೂ ಅಲ್ಲ, ಒಂದು ಪುರಾತನ ಶಿವನ ದೇವಾಲಯದ ಕಲ್ಲಿನ ಶಾಸನದಲ್ಲಿ. ಇದೇ ಬೇಗೂರಿನ ಶ್ರೀ ನಾಗೇಶ್ವರ ದೇವಾಲಯ. ಈ ದೇವಾಲಯದ ದೊಡ್ಡ ವಿಶೇಷತೆ ಅದರ ಗೋಪುರವಲ್ಲ, ಅದರೊಳಗೆ ಸಿಕ್ಕಿರುವ ಒಂದು ಕಲ್ಲಿನ ಶಾಸನ. ಕ್ರಿಸ್ತಶಕ 890 ಕಾಲದ ಈ ಶಾಸನದಲ್ಲೇ ಬೆಂಗಳೂರು ಎಂಬ ಹೆಸರು ಮೊದಲ ಬಾರಿಗೆ ಉಲ್ಲೇಖವಾಗಿದೆ. ಈ ಕಾರಣಕ್ಕೆ ಇತಿಹಾಸಕಾರರು ಈ ದೇವಾಲಯವನ್ನು ಬೆಂಗಳೂರಿನ ಜನ್ಮಕ್ಕೆ ಸಾಕ್ಷಿಯಾದ ಸ್ಥಳವೆಂದು ಪರಿಗಣಿಸುತ್ತಾರೆ. ಇನ್ನೊಂದು ವಿಚಿತ್ರ ಸಂಗತಿ, ಈ ದೇವಾಲಯದ ಕಲ್ಲುಗಳಲ್ಲಿ ಪಂಚತಂತ್ರದ ಕಥೆಗಳ ಕೆತ್ತನೆಗಳಿವೆ. ಒಂದು ಶಿವನ ದೇವಾಲಯದಲ್ಲಿ ಪಂಚತಂತ್ರದ ಕಥೆಗಳು ಏಕೆ? ಅದು ಕೇವಲ ಅಲಂಕಾರವೇ ಅಥವಾ ಜನರಿಗೆ ಜೀವನದ ಪಾಠ ಕಲಿಸುವ ಸಂದೇಶವೇ? ಇದು ಇಂದಿಗೂ ಸಂಶೋಧಕರಲ್ಲಿ ಕುತೂಹಲ ಹುಟ್ಟಿಸುವ ಪ್ರಶ್ನೆಯಾಗಿದೆ. ಈ ದೇವಾಲಯಕ್ಕೆ ಕೆಲವರು ದೇವರ ದರ್ಶನಕ್ಕಾಗಿ ಬರುತ್ತಾರೆ, ಇನ್ನು ಕೆಲವರು ಇತಿಹಾಸವನ್ನು ನೋಡಲು ಬರುತ್ತಾರೆ. ಆದರೆ ನನಗೆ ಅನಿಸಿದ್ದು ಒಂದೇ, ಈ ದೇವಾಲಯದ ಕಲ್ಲುಗಳು ಇನ್ನೂ ಮಾತನಾಡುತ್ತಿವೆ. 1000 ವರ್ಷಗಳ ಹಿಂದೆ ಕೆತ್ತಿದ ಕೆಲವು ಸಾಲುಗಳು ಇಂದು ಇಡೀ ಬೆಂಗಳೂರಿನ ಇತಿಹಾಸವನ್ನೇ ಹೇಳುತ್ತಿವೆ. ಆದರೆ ಈ ದೇವಾಲಯದೊಳಗೆ ಇನ್ನೆಷ್ಟು ರಹಸ್ಯಗಳು ಅಡಗಿವೆ, ಇನ್ನು ಎಷ್ಟು ಉತ್ತರಗಳು ಕಾಲದ ಮಣ್ಣಿನಡಿ ಮಲಗಿವೆ. ಇದನ್ನೆಲ್ಲ ಹುಡುಕುತ್ತಾ ಮತ್ತೊಂದು ರೋಚಕ ರಹಸ್ಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಕುತೂಹಲಗಳನ್ನು ಜೀವಂತವಾಗಿಟ್ಟುಕೊಳ್ಳಿ. ಇದು ನಿಮ್ಮ ಪ್ರೀತಿಯ ಮಿಸ್ಟರ್ ಸುಮನ್.